ಶಂಪಾಭಚಾಪಲವ. ಈ ಶ್ಲೋಕ ಇವತ್ತು ಪಾಠ ಆಗ್ತಾ ಇದೆ. 17ನೇ ಶ್ಲೋಕ. ಶಂಪಾಭಚಾಪಲವ ಕಂಪಾಸ್ತಶತ್ರುಬಲ ಸಂಪಾದಿತಾಮಿತಯಶಾಃ ಶಂಪಾದ ತಾಮರಸ ಸಂಪಾತಿನೋಲಮನು ಕಂಪಾರಸೇನ ದಿಶಮೇ ಸಂಪಾತಿ ಪಕ್ಷಿ ಸಹಜಂ ಪಾಪರಾವಣಃ ತಂ ಪಾವನಂ ಯದಕೃತಾಃ ತ್ವಂ ಪಾಪಕೂಪಪತಿ ತಂ ಪಾಹಿ ಮಾಂ ತದಪಿ ಪಂಪಾಸರಸ್ತಟಚರಾ ಶಂಪಾಭಚಾಪಲವ ಕಂಪಾಸ್ತಶತ್ರುಬಲ ಸಂಪಾದಿತಾಮಿತಯಶಾಃ ಶಂಪಾದ ತಾಮರಸ ಸಂಪಾತಿನೋಲಮನು ಕಂಪಾರಸೇನ ದಿಶಮೇ ಸಂಪಾತಿ ಪಕ್ಷಿ ಸಹಜಂ ಪಾಪರಾವಣಃ ತಂ ಪಾವನಂ ಯದಕೃತಾಃ ತ್ವಂ ಪಾಪಕೂಪಪತಿ ತಂ ಪಾಹಿ ಮಾಂ ತದಪಿ ಪಂಪಾಸರಸ್ತಟಚರಾ. ಶ್ಲೋಕ ಆಯಿತು. ಪದವಿಭಾಗದ ಕಡೆ ಗಮನಿಸೋಣ. ಶಂಪಾಭಚಾಪಲವ ಕಂಪಾಸ್ತಶತ್ರುಬಲ ಸಂಪಾದಿತಾಮಿತಯಶಾಃ. ಅದೊಂದು ಸಮಸ್ತ ಪದ. ಶಂಪಾಭಚಾಪಲವ ಕಂಪಾಸ್ತಶತ್ರುಬಲ ಸಂಪಾದಿತಾಮಿತಯಶಾಃ. ಶಂ ಪಾದತಾಮರಸ ಸಂಪಾತಿನಃ ಪಾದತಾಮರಸ ಸಂಪಾತಿನಃ. ಶಂ ಅನ್ನೋದೊಂದು ಬೇರೆ ಪದ. ಅಲಂ ಅನುಕಂಪಾರಸೇನ. ದಿಶ ಕ್ರಿಯಾಪದ. ಮೇ ಸಂಪಾತಿ ಪಕ್ಷಿ ಸಹಜಂ ಪಾಪರಾವಣ ಹತಂ ಪಾವನಂ ಯತ್ ಅಕೃತಾಃ. ಅದು ಒಂದು ಕ್ರಿಯಾಪದ. ಅಕೃತಾಃ. ತ್ವಂ ಪಾಪಕೂಪಪತಿತಂ ಪಾಹಿ. ಅದು ಕ್ರಿಯಾಪದ. ಮಾಂ ತತ್ ಅಪಿ ಪಂಪಾಸರಸ್ತಟಚರ. ಹೀಗೆ ಪದವಿಭಾಗ ತಿಳಿಬೇಕು. ಅನ್ವಯ ಅರ್ಥ ಅನುಸಂಧಾನ ಮಾಡೋಣ. 3 ಕ್ರಿಯಾಪದಗಳಿರೋಣದ್ರಿಂದ ಅನ್ವಯ ಪ್ರತ್ಯೇಕವಾಗಿ ಅನುಸಂಧಾನ ತಂದು ಆಮೇಲೆ ಅರ್ಥ ಅನುಸಂಧಾನ ಮಾಡಿಕೊಡ್ಬೇಕಲ್ಲಿ. ಶಂಪಾಭಚಾಪಲವ ಕಂಪಾಸ್ತಶತ್ರುಬಲ ಸಂಪಾದಿತಾಮಿತಯಶಾಃ. ಇದು ಸಮಸ್ತ ಪದ. ಏನಿದರ ಅರ್ಥ? ಶಂಪಾಭ. ಸಂಸ್ಕೃತದಲ್ಲಿ ಶಂಪ ಅಂದರೆ ಮಿಂಚು. ಆಕಾಶದಲ್ಲಿ ಬರುವ ಮಿಂಚಿಗೆ ಶಂಪ ಅಂತ ಹೆಸರು. ಶಂಪಾಭ ಮಿಂಚಿನಂತೆ, ಆಭ ಹೊಳೆಯುವಂತಹ, ಚಾಪ ಬಿಲ್ಲಿಗೆ ಚಾಪ ಅಂತ ಹೆಸರು. ಮಿಂಚಿನಂತೆ ಶೋಭಾಯಮಾನವಾದ ಚಾಪ ಬಿಲ್ಲಿನ ಲವಕಂಪ. ಲವ ಸ್ವಲ್ಪ ಕಂಪನ ಮಾಡಿದ್ದರಿಂದ ಅಸ್ತಬಲ. ಅಸ್ತಬಲ ಅಂದರೆ ಶತ್ರುಗಳ ಬಲ ಅಡಗಿ ಹೋಯಿತು. ಅದರಿಂದ ಸಂಪಾದಿತ ಅಮಿತ ಯಶಃ ಸಂಪಾದಿಸಲ್ಪಟ್ಟ ಅಪರಿಮಿತವಾದ ಕೀರ್ತಿ ಉಳ್ಳ. ರಾಮ ಬಿಲ್ಲನ್ನು ಸ್ವಲ್ಪ ಕಂಪನ ಮಾಡಿದ್ದರಿಂದಲೇ ಶತ್ರುಗಳ ಬಲ ನಿರಸ್ತಾಯಿತು. ಅದರಿಂದ ಎಲ್ಲೆಡೆ ಕೀರ್ತಿ ಹಬ್ಬಿತು. ಅಂಥ ರಾಮ ಅಂತ ಅದೊಂದು ವಿಶೇಷಣ ಭಗವಂತನಿಗೆ. ಅಪರಿಮಿತವಾದ ಯಶಸ್ಸುಳ್ಳಂತಹ ಹೇ ರಾಮ, ತ್ವಂ ನೀನು ಪಾದತಾಮರಸ ಸಂಪಾತಿನಃ. ತಾಮರಸ ಅಂದರೆ ಕಮಲ, ಪಾದತಾಮರಸ ಅಂದರೆ ಪಾದಕಮಲಕ್ಕೆ, ಸಂಪಾತಿನಃ ನಮಸ್ಕರಿಸಿ ಬಂದ, ಎರಗಿ ಬಂದ, ಮೇ
ನನಗೆ ಅನುಕಂಪಾರಸೇನ, ಅನುಕಂಪ ಅಂದರೆ ದಯೆ, ದಯಾರಸದಿಂದ ಅಲಂ ಚೆನ್ನಾಗಿ ಶಂ ಸುಖವನ್ನು ದಿಶಾ ಕೊಡು. ದಯಾರಸ ಸಹಿತವಾಗಿ ಚೆನ್ನಾಗಿ ಸುಖವನ್ನು ನೀಡು. ಇದು ಆ ಮೊದಲನೇ ಪಾದ ಎರಡನೇ ಪಾದದಲ್ಲಿ ರಾಜರು ರಾಮನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇರುವ ಪರಿ. 3, 4ನೇ ಪಾದ ಚಿಂತನೆ ಮಾಡಬೇಕು. ಹೇ ಪಂಪಾಸರಸ್ತಟಚರ, ಇದು ರಾಮನಿಗೆ ಸಂಬೋಧನ. ಪಂಪಾಸರ ಅಂದರೆ ಪಂಪಾ ಸರೋವರ, ಅದರ ತಟ ಅಂದರೆ ದಡ, ಅಲ್ಲಿ ಸಂಚರಿಸಿದವ ಅಂತ, ಪಂಪಾ ತೀರಕ್ಕೆ ಬಂದಿದ್ದಾನೆ ಅಂತ. ಪಂಪಾಸರಸ್ತಟಚರ, ಪಂಪಾ ಸರೋವರದ ದಡದಲ್ಲಿ ಸಂಚರಿಸುವಂತಹ ಶ್ರೀರಾಮನೇ, ಯತ್ ಯಾವ ಕಾರಣದಿಂದ, ಪಾಪ ರಾವಣಹತಂ ಸಂಪಾತಿ ಪಕ್ಷಿ ಸಹಜಂ, ಪಾಪ ಪಾಪಿಷ್ಟನಾದ ರಾವಣನಿಂದ ಹತಂ ಹೊಡೆತ ತಿನ್ನಲ್ಪಟ್ಟ, ಸಂಪಾತಿ ಪಕ್ಷಿ ಸಹಜಂ ಸಂಪಾತಿ ಪಕ್ಷಿಯ ಅನುಜನಾದ ಸಹೋದರನಾದಂತಹ ಜಟಾಯುಷನನ್ನು, ಜಟಾಯುಷ್ ಅಂತ ಹದ್ದು, ಅವನನ್ನು ಪಾವನಂ ಅಕೃತಾಹ, ಪಾವನಂ ಅಕೃತಾಹ ಸದ್ಗತಿಗೆ ಕಳಿಸಿದೆಯೋ, ಪವಿತ್ರನನ್ನು ಮಾಡಿದೆಯೋ, ತತ್ ಆ ಕಾರಣದಿಂದ, ಪಾಪಕೂಪ ಪತಿತಂ ಮಾಂ, ಪಾಪದ ಕೂಪ ಬಾವಿಯಲ್ಲಿ ಪತಿತಂ ಮಗ್ನನಾದ ಮುಳುಗಿದ ಬಿದ್ದಂತಹ ಮಾಂ ನನ್ನನ್ನು, ಪಾಹಿ ರಕ್ಷಿಸು. ಹೀಗೆ ಅಕೃತಾಹ ಪಾಹಿ ಎರಡನ್ನು ಯತ್ ತತ್ ಇದ್ದದ್ರಿಂದ ಅನ್ವಯ ಹಾಗೆ ಮಾಡಿಕೊಂಡು ತಿಳ್ಕೊಳ್ಬೇಕು. ಮೊದಲನೇದ್ದು ದಿಶಾ ಅಂತ ಕ್ರಿಯಾಪದ, ಕೊಡು ಅನ್ನೋ ಅರ್ಥದಲ್ಲಿ, ಸುಖ ಕೊಡು ಅಂತ ಅನ್ನೋ ಅರ್ಥದಲ್ಲಿ ಪ್ರಾರ್ಥನೆ ಅಂತ ತಿಳಿಬೇಕು. ಇನ್ನೊಮ್ಮೆ ಪದಾರ್ಥ ನೋಡ್ಬಿಡೋಣ. ಶಂಪಾಭ ಚಾಪಲವ ಕಂಪಾಸ್ತ ಶತ್ರುಬಲ ಸಂಪಾದಿತಾಮಿತ ಯಶಾಹ. ಶಂಪಾಭ, ಶಂಪ ಮಿಂಚಿನಂತೆ, ಆಭ ಹೊಳೆಯುವ ಶೋಭಿಸುವ, ಚಾಪ ಬಿಲ್ಲಿನ, ಲವಕಂಪ ಸ್ವಲ್ಪ ಕಂಪಿಸೋಣದರಿಂದ, ಅಸ್ತಬಲ ಶತ್ರುಬಲವನ್ನು ನಾಶ ಮಾಡಿದ, ತನ್ನಿಮಿತ್ತದಿಂದ ಸಂಪಾದಿತ ಅಮಿತ ಯಶಃ ಅಪರಿಮಿತವಾದ ಕೀರ್ತಿಯನ್ನು ಸಂಪಾದಿಸಿದಂತಹ ರಾಮಚಂದ್ರನೇ, ತ್ವಂ ನೀನು ಪಾದತಾಮರಸ ಸಂಪಾತಿನಃ ಮೇ, ಪಾದತಾಮರಸ ಪಾದವೆಂಬ ತಾಮರಸ ಕಮಲ, ಪಾದಕಮಲಕ್ಕೆ ಸಂಪಾತಿನಃ ಎರಗಿ ಬಂದ ನಮಸ್ಕರಿಸುವಂತಹ ಮೇ ನನಗೆ ಅನುಕಂಪಾರಸೇನ ದಯಾರಸದಿಂದ, ಅಲಂ ಶಂ ದಿಶಾ, ಶಂ ಅಲಂ ದಿಶಾ, ಶಂ ಸುಖವನ್ನು, ಅಲಂ ಚೆನ್ನಾಗಿ ನೀಡು, ಸುಖವನ್ನುಂಟು ಮಾಡು. ರಾಮನನ್ನಲ್ಲದೆ ಇನ್ಯಾರನ್ನು ಪ್ರಾರ್ಥಿಸಬೇಕು ಸುಖವಾಗಲಿ ನೆಮ್ಮದಿ ಕೊಡು ಅಂತ? ದೇವರನ್ನೇ ಕೇಳಬೇಕು, ಸ್ವಾಮಿ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಅಂತ. ಪಂಪಾಸರಸ್ತಟಚರ, ಪಂಪಾ ಸರೋವರದ ತಟ ದಡದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಹೇ ರಾಮನೇ, ಯತ್ ಯಾವ ಕಾರಣದಿಂದ, ಪಾಪ ರಾವಣ ಹತಂ ಪಾಪಿಷ್ಠ ರಾವಣನಿಂದ ಹೊಡೆತ ತಿಂದ, ಸಂಪಾತಿ ಪಕ್ಷಿ ಸಹಜಂ ಸಂಪಾತಿ ಪಕ್ಷಿಯ ಸಹೋದರನಾದ ಜಟಾಯುನನ್ನು, ಪಾವನಂ ಅಕೃತಾಹ ಪವಿತ್ರನನ್ನಾಗಿ ಮಾಡಿದೆಯೋ, ಸದ್ಗತಿಗೆ ಕಳಿಸಿದೆಯೋ, ಅಂತಹ ತತ್ ಆ ಕಾರಣದಿಂದ, ಪಾಪಕೂಪ ಪತಿತಂ ಪಾಪಹತ ಜಟಾಯುನನ್ನು ಸ್ವರ್ಗಕ್ಕೆ ಹೋಗೋ ಹಾಗೆ ಮಾಡಿದಿ ನೀನು, ಪಾಪಕೂಪ ಪತಿತ ನಾನು, ನನ್ನನ್ನು ಕೂಡ ಉದ್ಧಾರ ಮಾಡು. ಪಾಪಕೂಪ ಪತಿತಂ ಪಾಪದ ಬಾವಿಯಲ್ಲಿ ಬಿದ್ದಂತಹ ನನ್ನನ್ನು, ನನ್ನನ್ನು ಪಾಹಿ ಮಾಮಪಿ ನನ್ನನ್ನು ಪಾಹಿ ರಕ್ಷಿಸು. ಇಷ್ಟು ಪದಾರ್ಥ. ಭಾವಾರ್ಥ ಸುಲಭವಾಗೇ ಇದೆ. ರಾಮ ಧರಿಸಿದ ಬಿಲ್ಲಿನ ಮಹಿಮೆಯನ್ನು ವರ್ಣಿಸುವ ಪರಿ ಅದ್ಭುತ. ಮಿಂಚಿನ ಹೊಳಪಿನ ಬಿಲ್ಲು,
ಅಂಥ ಬಿಲ್ಲನ್ನು ಸ್ವಲ್ಪ ಕಂಪಿಸಿದ್ದಕ್ಕೆ ಶತ್ರುಗಳ ಬಲ ಕುಗ್ಗೋಯಿತು. ಅಂದ್ರೆ ಆ ಬಿಲ್ ಹೇಗಿರಬೇಡ, ಬಿಲ್ಲಿನ ಮಹಿಮೆ ಬಹಳ, ಅಂಥ ಅದ್ಭುತವಾದ ಬಿಲ್ಲು. ಅದರಿಂದ ಎಲ್ಲೆಡೆಯಲ್ಲಿ ಕೀರ್ತಿ ಬಂತು ರಾಮನಿಗೆ. ಏನು ಶೌರ್ಯ, ಏನು ಪರಾಕ್ರಮ, ಹೀಗೆ ಕೀರ್ತಿ ಬಂತು. ಅಂಥ ರಾಮಚಂದ್ರ ಪಾದಕಮಲಗಳಿಗೆ ಎರಗಿದ ನಮಗೆ ನೆಮ್ಮದಿಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ರಾಜರು ಸಂದೇಶ ನೀಡ್ತಾರೆ. ನೆಮ್ಮದಿ ಸಿಗಬೇಕಾದ್ರೆ ರಾಮನ ಪಾದಕಮಲಗಳನ್ನು ಶರಣು ಹೋಗ್ರಿ. ಶತ್ರುಗಳ ಪೀಡೆ ಪರಿಹಾರ ಆಗಬೇಕಾದ್ರೆ ರಾಮನ ಪಾದಕ್ಕೆ ಶರಣು ಹೋಗ್ರಿ. ಕೀರ್ತಿ ಬರಬೇಕಾದ್ರೆ ರಾಮನ ಪಾದಕ್ಕೆ ಶರಣು ಹೋಗ್ರಿ, ಎಲ್ಲ ಸಿಗ್ತದೆ. ಅದನ್ನು ಅಲ್ಲಿ ಅನುಸಂಧಾನಕ್ಕೆ ತಂದು ಫಲವನ್ನು ಹೇಳ್ತಾರೆ. ಶೌರ್ಯ ಮೆರೆದ ರಾಮ, ಧನು ಮುರಿದ ರಾಮ, ಧನುವಿನ ಅಳಗಾಡಿಸೋಣದ್ರಿಂದಲೇ ಶತ್ರುಗಳ ಬಲವನ್ನು ಕುಗ್ಗಿಸಿದ ರಾಮ, ಅದರಿಂದ ಶತ್ರು ಪೀಡೆ ಪರಿಹಾರ. ಹೀಗೆ ರಾಮನ ಮಹಿಮೆಯನ್ನು ಅನುಸಂಧಾನ ಮಾಡಬೇಕು. ಮುಂದಿನ 2 ಪಾದ ಶ್ಲೋಕದಲ್ಲಿ ಏನು ತಿಳಿಸ್ತದೆ? ಭಗವಂತ ಪಂಪಾ ಸರೋವರಕ್ಕೆ ಬಂದ. ಶಬರಿ ಅಲ್ಲೇ ವಾಸ ಮಾಡಿದ್ಲು. ಶಬರಿಯನ್ನು ಉದ್ಧಾರ ಮಾಡಿದ ಕಥೆ ಅದನ್ನು ಸಂಗ್ರಹಕ್ಕೆ ತಂದು ಅಲ್ಲಿದ್ದಂತಹ ಮುಂದೆ ರಾಮಾಯಣದ ಕಥೆಯಲ್ಲಿ ಬರುವ ಸೀತಾಪಹರಣ ಆದಾಗ ರಾವಣ ಜಟಾಯು ಬಿಡಿಸ್ಲಿಕ್ಕೆ ಬಂದದ್ದಕ್ಕೆ ಜಟಾಯುನನ್ನು ಥಳಿಸಿದ ಅಂತ. ಸಂಪಾತಿ ಪಕ್ಷಿಯೇ ಪಾಪಿಷ್ಟ ರಾವಣ ಅದನ್ನು ಹೊಡೆದ, ರೆಕ್ಕೆ ಕತ್ತರಿಸಿದ, ಕಾಲು ಕತ್ತರಿಸಿದ್ದ. ತನ್ನ ಸ್ವಾರ್ಥಕ್ಕೆ ಆ ಪಕ್ಷಿಯ ಕಾಲು ಕತ್ತರಿಸಿದ, ರೆಕ್ಕೆ ಕತ್ತರಿಸಿದ. ರಾಮ ಪಾಪಿಷ್ಟನಿಂದ ಹತನಾದ ಜಟಾಯು ನನಗೇನಂತೆ ಅಂತ ಉದಾಸೀನ ಮಾಡಲಿಲ್ಲ. ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡಿತು. ಹಾಗಾಗಿ ಅವನನ್ನು ಪಾವನಂ ಅಕೃತಾಹ ಸದ್ಗತಿ ಕಳಿಸಿ ಪವಿತ್ರನನ್ನಾಗಿ ಮಾಡಿ ಸದ್ಗತಿ ಕಳಿಸಿದ. ಅವನಿಗೆ ತಂದೆಗೆ ಮಾಡುವ ಹಾಗೆ ಅವನಿಗೂ ಕೂಡ ರಾಮ ತೀರ್ಥ ವಿಧಿ ಮಾಡಿದಾನಂತೆ, ತೀರ್ಥ ಶ್ರಾದ್ದ. ಅವನನ್ನು ಪವಿತ್ರೀಕರಿಸಿದ. ಹಾಗೆ ಪಾಪಕೂಪದಲ್ಲಿ ಬಿದ್ದ ನನ್ನನ್ನು ಕೂಡ ಪವಿತ್ರೀಕರಿಸಲಿ ಅಂತ ಆ ಮಾತಿನಲ್ಲೇ ಫಲವನ್ನು ಹೇಳಿ ರಾಜರ ಅನುಸಂಧಾನ ಮಾಡಿಸ್ತಾರೆ. ಅದ್ಭುತವಾದ ಶ್ಲೋಕ. ಶಂಪಾಭ ಚಾಪಲವ ಕಂಪಾಸ್ತ ಶತ್ರುಬಲ ಸಂಪಾದಿತಾಮಿತ ಯಶಾಃ ಶಂಪಾದ ತಾಮರಸ ಸಂಪಾತಿ ನೋಲಮನು ಕಂಪಾರಸೇನ ದಿಶ ಮೇ ಸಂಪಾತಿ ಪಕ್ಷಿ ಸಹಜಂ ಪಾಪ ರಾವಣಃ ತಂ ಪಾವನಂ ಯದಕೃತಾಃ ತ್ವಂ ಪಾಪ ಕೂಪಪತಿ ತಂ ಪಾಹಿ ಮಾಂ ತದಪಿ ಪಂಪಾಸರಸ್ತಟಚರ ಶಂಪಾಭ ಚಾಪಲವ ಕಂಪಾಸ್ತ ಶತ್ರುಬಲ ಸಂಪಾದಿತಾಮಿತ ಯಶಾಃ ಶಂಪಾದ ತಾಮರಸ ಸಂಪಾತಿ ನೋಲಮನು ಕಂಪಾರಸೇನ ದಿಶ ಮೇ ಸಂಪಾತಿ ಪಕ್ಷಿ ಸಹಜಂ ಪಾಪ ರಾವಣಃ ತಂ ಪಾವನಂ ಯದಕೃತಾಃ ತ್ವಂ ಪಾಪ ಕೂಪಪತಿ ತಂ ಪಾಹಿ ಮಾಂ ತದಪಿ ಪಂಪಾಸರಸ್ತಟಚರ. ಹೀಗೆ 17ನೇ ಶ್ಲೋಕವನ್ನು ಇವತ್ತು ತಿಳಿದಿದ್ದೇವೆ. ನಾಳೆ 18ನೇ ಶ್ಲೋಕ ಚಿಂತಿಸೋಣ. ಶ್ರೀಕೃಷ್ಣ.